ಮಾಡ್ತಾ ಇದ್ದೆ ಹಿಂಗೆ ಹೋಗಿ ನೀ ಕುಣಿದೀಯ ಅಂತ ನಾನು ಸುಮ್ಮನೆ ಇರಲಿಲ್ಲ. ಹಾಸ್ಯ ಕಲಾವಿದ ಅಲ್ಲಿರೋರ್ಗೆ ಹೇಳಿದೆ, ಒಂದು ನಿಮಿಷ ಇದ್ರದ್ದು ಅರ್ಥ ಗೊತ್ತಾ ನಿಮ್ಗೆ? ಯಾವ ನನ್ನ ಮಗನಿಗೆ ಗೊತ್ತು ಸರ್? ನನಗೆ ಗೊತ್ತು, ಹೇಳ್ತೀನಿ ಕೇಳಿ ಅಂದೆ. ಹೇಳಿ ಸರ್ ಅಂತ. ಕೇಳಿಸ್ಕೊಳ್ಳಿ. ಆ ಪಾಪಿಯ ಈ ಪಾಪಿ ಬೊಯ್ದ್ನ, ಈ ಪಾಪಿಯ ಆ ಪಾಪಿ ಬಡ್ದ, ಅಯ್ಯೋ ಪಾಪಿಯೇ ಅಯ್ಯೋ ಪಾಪಿ ಮುಂಡೆ ಮಗನೇ. ನಿಮಗೆ ಗೊತ್ತಿತ್ತಾ ಇದು? ನಗಬೇಕು ಅಂತ ನಾವು ಮಾಡ್ಕೊಳ್ಳೋವಂಥದ್ದು. ಮೊನ್ನೆ ಬಂದ್ರು ಒಳ್ಳೆ ಗಾಯಕಿ, ಸಖತ್ತಾಗಿ ಆಡ್ತಾ ಇದ್ದಾರೆ. ಮಕ್ಕಳೆಲ್ಲ ಬಂದ್ಬಿಟ್ರು, ಸಾಲೋ ಸ್ಟಾಪ್ ಮೇಡಮ್, ಹಂಗಲ್ಲ ಆಡೋದು, ತಪ್ಪು ಆಡ್ತಾ ಇದ್ದೀರಾ, ಅದು ಬೇರೆ ಥರ ಆಡೋದು ಅಂದರು. ಅವರು ಚೆನ್ನಾಗಿ ಆಡ್ತಾ ಇದ್ದವರು. ಹೌದಾ, ಇನ್ನೆಂಗೆ ಅಂದರು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಬಂದೆ ನೀನು. ಅವ್ರು ಹೆಂಗ್ ಆಡ್ತಿದ್ರು ಗೊತ್ತಾ? ಹೂವಿನ ಬಾಣದಂತೆ. ಈಗ ಮಕ್ಕಳಿಗೆ ಆ ಹಾಡು ಫೇಮಸ್ ಆಗಿರೋದ್ರಿಂದ ಈ ಹಾಡು ಹೀಗೆ ಇರಬೇಕು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಈ ಭಾಗದ ಹುಡುಗಿನೇ ಬಹಳ ಚೆನ್ನಾಗಿ ಕಾಮಿಡಿ ಮಾಡ್ಕೊಂಡು ಹಾಡಿತ್ತು ನೋಡಿ. ಒಬ್ಬೊಬ್ರಲ್ಲೂ ನಮ್ಮ ಕ್ರಿಯೇಟಿವಿಟಿ ಇರುತ್ತೆ. ಮಕ್ಕಳು ಕನ್ಫ್ಯೂಸು. ಒರಿಜಿನಲ್ ಹಾಡಿಗಿಂತ ಈಗ ಹಾಡಿರೋ ಹಾಡೇ ಒರಿಜಿನಲ್ ಅಂತ ಕೇಳ್ತಾ ಇದ್ದಾರೆ ಆ ಮಟ್ಟದಲ್ಲಿ. ಆವಾಗೆಲ್ಲ ಒಂದು ಹೀರೋಗೊಂದು ಹೀರೋಯಿನ್ ಒಂದು ಹಾಡಿತ್ತು, ಬಾರೆ ಅಂತ. ಬಾರೇ ಬಾರೇ ಚಂದದ ಚೆಲುವಿನ ತಾರೆ. ಮನಸ್ಸಲ್ಲೂ ಹಾಗೆ ಇತ್ತು. ಒಬ್ಬ ಹುಡುಗನಿಗೆ ಒಂದೇ ಹುಡುಗಿ. ಈಗಿನಲ್ಲಿ ಒಬ್ಬ ಹುಡುಗನಿಗೆ 108 ಹೆಣ್ಣು ಮಕ್ಕಳು ಮನಸ್ಸಿನಲ್ಲಿ. ಯಾರಾದರೂ ಒಬ್ರು ಕ್ಯಾಚ್ ಹಾಕೋಣ, ಒಬ್ಳಾದ್ರೂ ಸಿಗಲಿ ಅಂತ. ಹೆಣ್ಣು ಮಕ್ಕಳು ಸುಮ್ಮನೆ ಇರಲ್ಲ. ನಾವು ಒಂದಷ್ಟು ಜನ ಕ್ಯಾಚ್ ಹಾಕೋ ಕಣಿ, ಯಾರಾದರೂ ಒಬ್ಬರು ಸಿಕ್ಕಲಿ. ಅದಕ್ಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಏನು ಮಾಡ್ತಾಳೆ, ಈ ಬಾರೇ ಸಾಂಗ್ಗೆ ಅವಾಗ ಒಬ್ಬರಿಗೆ, ಈಗಿನ ಮನಸ್ಥಿತಿಗೆ 5-6 ಜನ ಇರ್ತಾರಲ್ಲ, ಅದಕ್ಕೆ ಸೇಮ್ ಬಾರೆ. ಯಾವ ಸಾಂಗ್ ಇರ್ಬೋದು? ಜಲ 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 ಜಲಜಾಕ್ಷಿ ಮೀನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಪಟ 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 ಪಂಚರಂಗಿ ನವರಂಗಿ ಬಾರೆ ಕಲ್ಲ ಕಡಿ ಬಾರೆ. ನೋಡಿ, ಎಲ್ಲೂ ಬಾರೆ ಇಲ್ಲೂ ಬಾರೆ. ಅಲ್ಲಿ ಒಬ್ಬರನ್ನ ಇಲ್ಲ 6 ಜನನ. ಏನ್ ಮಾಡೋಕ್ಕಾಗಲ್ಲ. ಡೈರೆಕ್ಟರ್ಗಳು, ಮ್ಯೂಸಿಕ್ ಡೈರೆಕ್ಟರ್ ಮನಸ್ಥಿತಿ ಅರ್ಥ ಮಾಡ್ಕೋಬೇಕು. ಆವಾಗ ಎಲ್ಲರೂ ನಾವು ಯಾವುದೇ ಕಾರಣಕ್ಕೂ ಕೆಟ್ಟ ಕೆಲಸ ಮಾಡಬೇಡ್ರಿ, ದುಡೀರಿ ಅಂತೇಳಿ ಕಸ್ತೂರಿ ನಿವಾಸದಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು ಅಂದ್ರೆ ಸ್ವಾಭಿಮಾನ ನಾವು ಯಾವಾಗಲೂ ಕೊಡಬೇಕು, ಬೇಡಬಾರ್ದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಈಗ ಎಲ್ಲರ ಹತ್ರ ಬೇಡಬೇಕು, ಸೇಮ್ ಅದೇ. ಆಡಿಸಿ ನೋಡು ಬೀಳಿಸಿ ಯಾವುದು? ಜೀವನ ಆಟ ಆಡಿಗೆ ಬಾಟ್ಲು ಕುಡಿಯಾಕೆ ಮುಂಚೆ ಅಳ್ಳಾಡ್ಸು 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 90 ಕಾಸು ನೋಡ್ರಿ. ಅವಾಗ ಸ್ವಾಭಿಮಾನದಿಂದ ಕೊಡಿ ಅಂದ್ರೆ ಇವಾಗ ಬೇಡಿ ಅಂತ ಏನು ಮಾಡೋಕ್ಕಾಗಲ್ಲ. ಅವಾಗ ಪ್ರೀತಿಲಿ ಒಂದು ಸುಖ ಇತ್ತು, ಅದಕ್ಕೊಂದು ಹಾಡು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ, ಹ್ಞೂ ಅಂತೀಯ ಹ್ಞೂ ಅಂತೀಯ. ಪ್ರೀತಿಲಿರೋ ಸುಖಕ್ಕೆ ಹ್ಞೂ ಅಂತೀಯ ಹ್ಞೂ ಅಂತೀಯ. ಆವಾಗ ಒಂದು ಲವ್ ಲೆಟರ್ ಕೊಡೋಕೆ 5 ವರ್ಷ ಆಗೋದು, ಮಕ ಕಣ್ಣು ನೋಡೋಕೆ 3 ವರ್ಷ ಆಗೋದು ಲವರ್ಸ್ಗಳು. ಈಗ ಬೆಳಿಗ್ಗೆ ನೋಡ್ತಾರೆ, ಮಧ್ಯಾಹ್ನ ಮದುವೆ, ರಾತ್ರಿ 10 ಗಂಟೆ ಮೇಲೆ ಡೈವರ್ಸ್. ಆ ಥರ ಆಗಿದೆ ನೋಡಿ. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿಲ್ಲ, ಹ್ಞೂ ಅಂತೀಯ ಹ್ಞೂ ಅಂತೀಯ. ಈಗ ಅದೇ ಸಾಂಗ್ ಹಿಂಗೆ ಬಂದಿದೆ, ಅಂತೀಯ ಮಾವ ಹ್ಞೂ ಅಂತೀಯ ಮಾವ. ಯಾವುದಕ್ಕೆ ಹ್ಞೂ ಅನ್ಬೇಕು, ಯಾವುದಕ್ಕೆ ಹ್ಞೂ. ಬದಲಾವಣೆ ಏನು ಮಾಡೋಕ್ಕಾಗಲ್ಲ. ಹಾಗೆ ನಮ್ಮ ಹೆಣ್ಮಕ್ಳೆಲ್ಲ ಒಂದ್ಸರಿ ಚಪ್ಪಾಳೆ ತಟ್ಕೊಳ್ರಮ್ಮ. ಆ ಗಂಡು ಮಕ್ಳು ಒಂದ್ಸರಿ ಚಪ್ಪಾಳೆ ತಟ್ಕೊಳ್ಳಿ. ಯಾಕೋ ಗಂಡು ಮಕ್ಕಳು ವೀಕು, ಯಾವುದು ಭಾಗ್ಯ ಬಂದಿಲ್ಲ ಅಂತ ಅವ್ರ ಯೋಚನೆ. ನಿಮಗೆ ಬಂದಿದೆಯಲ್ಲ ಬಸ್ ಭಾಗ್ಯ, 2,000 ರೂಪಾಯಿನ ಭಾಗ್ಯ, ಅದಕ್ಕೀಗ ಹೆಣ್ಮಕ್ಳು ರಪ 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 ಅಂತ ಹೊಡಿತಾರೆ. ನಮ್ಮ ಗಂಡು ಮಕ್ಕಳು 30% ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲಿ. ಅದಕ್ಕೆ ಈಗಲೇ ಯೋಚನೆ ಮಾಡ್ತಾರೆ. ಒಂದ್ಸರಿ ಗಂಡು ಮಕ್ಳು ಚಪ್ಪಾಳೆ ತಟ್ಟಿ. ಕೆಲವ್ರಿಗೆ ಮಾತ್ರ ಹೇಳಿದ್ವಿ, ಎಲ್ಲ 30%ಗೆ ಹೋಗಲ್ಲ. ಯಾಕಂದ್ರೆ ಒಂದ್ ಕಡೆ ಹೋದೆ, ನಾವೇ ಟ್ಯಾಕ್ಸ್ ಕಟ್ಟೋದು ಕರೆಕ್ಟಾಗಿ, ನಮ್ಮ ದುಡ್ಡೇ ಕೊಡ್ತಿರೋದು ಅವ್ರಿಗೆ 2,000 ಅಂದ ಒಬ್ರು. ಈ ಥರದವ್ರು ಇರ್ತಾರೆ. ಏನು ಮಾಡೋಕ್ಕಲ್ಲ, ಏನು ಉತ್ತರ ಕೊಡೋಕ್ಕಾಗಲ್ಲ. ಅವ್ರು ಹಿಂಗೆ ನನ್ನ ಮಿಮಿಕ್ರಿ ಯಾರು ವಾಯ್ಸ್ ಬೇಕು ನಿಮಗೆ, ಎಲ್ಲ ವಾಯ್ಸ್ ಮಾಡ್ತಾರೆ ಎಂದು. ನಾನು ಬಂದರೆ ಸ್ಟೇಜ್ ಅವನು, ಅಲ್ಲ ಎಲ್ಲರೂ ವಾಯ್ಸ್ ಮಾಡ್ತೀಯಾ? ನಮ್ಮ ಚಿಕ್ಕಪ್ಪನ ವಾಯ್ಸ್ ಮಾಡೋಲ್ಲ. ನಿಮ್ಮ ಚಿಕ್ಕಪ್ಪ ಯಾರು? ರಾಜಗೌಡ ಅಂತ ಮಾಜಿ ಚೇರ್ಮನ್ನು ಮಾಡಲೇ ಇಲ್ಲ. ಸಾರ್ ಇವರು ಚಿಕ್ಕಪ್ಪ ರಾಜಗೌಡ ಎಲ್ಲಿದ್ದೀರ? ಬನ್ನಿ ಸರ್ ಮೇಲೆ ಅಂದೆ. ಏನು ನಮ್ಮ ಚಿಕ್ಕಪ್ಪನ ಕರಿತೆ ಸ್ಟೇಜ್ ಮೇಲೆ, ಹೆಂಗೈತೆ ಮೈಗೆ ಅಂದ. ಯಾಕೆ ಅಂದೆ? ಐಲಿ ಇಂಪಾಸಿಬಲ್. ಯಾಕಪ್ಪ ಅಂದೆ? ಅವ್ರ ಸತ್ತು 30 ವರ್ಷ ಆಯ್ತು, ನಾನೆಲ್ಲಿ ಹುಡುಕ್ಲಿ ಮತ್ತೆ ವಾಯ್ಸ್ ಮಾಡಕ್ಕೆ.
ಹಾ, ಇನ್ನೊಂದು ಕಡೆ ಹೋದೆ, ಸರ್ ನರಸಿಂಹರಾಜ್ ಅವ್ರ ವಾಯ್ಸ್ ಮಾಡಿ ಅಂದರು. ಹಿರಿಯ ನಟ ನರಸಿಂಹರಾಜು ಅವ್ರು ಹೊಗೆ ಹಾಕ್ಸ್ಕೊಂಡು, ಹೊಗೆ ಮಾತ್ರ ಹಾಕ್ಬೇಡಪ್ಪ, ಸಾಕಣೋ ಬೇಡ. ನರಸಿಂಹರಾಜ್ ಅವರೆಲ್ಲ ಹೊಗೆ ಹಾಕ್ಸ್ಕೊಂಡವ್ರೆ ಅಂತ ಹೇಳಕ್ ಮಾಡ್ತಾ ಇದೀಯಾ? ನಾವು ಹೊಗೆ ಹಾಕ್ಸ್ಕೊಂಡವ್ರೆ ಕನ್ನಡ ಚಿತ್ರರಂಗದಲ್ಲಿ ಬೇಸಾಗಿರೋದು. ಈಗ ಮನೆಯಾಗಿ ದೊಡ್ಡ ಬಿಲ್ಡಿಂಗ್ ಆಗಿದೆ, ಆದರೆ ಕನ್ನಡ ಚಿತ್ರರಂಗಕ್ಕೆ ದುಡ್ದಂಥವ್ರು ಹಿರಿಯ ನಟರುಗಳು, ಅವ್ರನ್ನೆಲ್ಲ ಜ್ಞಾಪಿಸ್ಕೋಬೇಕು ನಾವು. ಅದಕ್ಕೆ ಹಿರಿಯ ನಟ ನರಸಿಂಹರಾಜ್ ಕೇಳಿದ್ರು ಅಂತ ಖುಷಿಯಾಗಿ ಒಂದು ಸಿನಿಮಾದಲ್ಲಿ ಒಂದು ಡೈಲಾಗ್ ಇತ್ತು ಕತ್ತೆ ಜೊತೆ, ಅದನ್ನು ಶುರು ಮಾಡ್ಕೊಂಡೆ. ಅಯ್ಯ, ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ, ಈ ಜನ್ಮದಲ್ಲಿ ಕತ್ತೆ ಆಗಿಬಿಟ್ಟಿದ್ದಾನೆ, ಮಾತಾಡು ಮಾತಾಡು ಅಂದೆ. ಅಣ್ಣ ಯಾವ ನರಸಿಂಹರಾಜ್ ಅಣ್ಣ? ಹಿರಿಯ ನಟ ನರಸಿಂಹರಾಜ್ ಅಂದೆ. ಅದು ಯಾರೋ ಗೊತ್ತಿಲ್ಲ ಕಾರಣ. ಮತ್ತೆ ಇನ್ಯಾವ ನರಸಿಂಹರಾಜ್ ಕೇಳ್ದಪ್ಪ ನೀನೊಂದು? ನರಸಿಂಹರಾಜ್ ಬಳ್ಳಾಪುರ. ಬಳ್ಳಾಪುರ ಹೆಂಗೆ ಅಂದ್ರೆ, ನೀವು ಕೇಳ್ತಿರಲ್ಲ ರೀಲ್ಸ್ಲಿ, ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ, ಹೆಣ್ಮಗು ಹೆಣ್ಮಗು ಯಾವ ಸಮಯ ತಮ್ಮದು ಬೆಳ್ತಂಗಡಿ ಬೆಳ್ತಂಗಡಿ ನೀರಿಲ್ದೆ ಕುಡಿದ್ಬಿಟ್ಟ ನೀವು. ಈ ವಾಯ್ಸ್ ಮಾಡಬೇಕಿತ್ತು. ಇನ್ನೊಂದು ಕಡೆ ಒಂದು ಚಿಕ್ಕ ಮಕ್ಳು, ಅಂಕಲ್ ಮಿಮಿಕ್ರಿ ಮಾಡ್ತೀರಾ, ಯಾವ ವಾಯ್ಸ್ ಬೇಕ್ರಮ್ಮ ಅಂದೆ. ಕಿಪಿ ಕೀರ್ತಿ ಮಾಡಿ ಅಂಕಲ್. ಹಾ, ಕಿಪಿ ಕೀರ್ತಿ ಹೆಂಗೆ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ ಅನ್ಬೇಕಂತೆ. ಯಾವ್ಯಾವ ವಾಯ್ಸ್ ಕೇಳ್ತೀರ ಗೊತ್ತಿಲ್ಲ. ನೋಡಿ, ಅದಕ್ಕೆ ಹೆಣ್ಮಕ್ಳು ಯಾಕೆ ನೋಡಿ, ಹೆಣ್ಮಕ್ಳು ಚಪ್ಪಾಳೆ ತಟ್ಟಿ ಅಂದ್ರೆ ಹೆಣ್ಮಕ್ಳು ಸದಾ ನಗ್ತಾ ಇರ್ತಾರೆ. ಮೊನ್ನೆ ಒಂದು BP ಪೇಷಂಟ್ ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಬಂದವರೆಲ್ಲ ಗಂಡಸರು, ಎಲ್ಲರಿಗೂ 180 200 BP, ಸ್ವಲ್ಪ ಜಾಸ್ತಿ ಹೋದ್ರೆ ಸ್ಟ್ರೋಕ್ ಅಂತೆ. ಅವ್ರಿಗೆ ಹಾಸ್ಯ ಕಾರ್ಯಕ್ರಮ ಮಾಡಿದ್ವಿ, ಇದು ನಿಜವಾಗಿ ನಡೆದಂಥದ್ದು. ರಾಘವೇಂದ್ರ ರಾಜ್ಕುಮಾರ್, ನಾನು ರಿಚರ್ಡ್ ಲೂಯಿಸ್ ಅವರು ಕಾರ್ಯಕ್ರಮ ಆದ್ಮೇಲೆ ಮತ್ತೆ BP ಚೆಕ್ ಮಾಡಿದ್ರು. ಯಾರ್ಯಾರಿಗೆ 180 200 ಇತ್ತೋ ಅವ್ರದ್ದೆಲ್ಲ 120 130 140, ಅಂದ್ರೆ ಹೆಚ್ಚು ಕಡಿಮೆ ನಾರ್ಮಲ್ ಇತ್ತು. ಇದು ಯಾವುದರಿಂದ ಸಾಧ್ಯ ಆಯಿತು? ಹಾಸ್ಯ. ಯಾಕೆ ಎಣ್ಣೆ ಹೊಡಿಸಿಲ್ವ ಅದಕ್ಕೆ? ಅವಾಗ ಅಲ್ಲ ಅದೇ ಎಣ್ಣೆ ಕೊಡಿಸಿ. ಅಲ್ಲ ಅಲ್ಲ ನಂಚೂರು ಮಾನಿಟರ್ ಕೊಡಬೇಕು. ಆವಾಗ ಟಾಣಿಕ್ ಕೊಡಬೇಕು ಮೈಕ್ಗೆ, ಇಲ್ಲಾಂದ್ರೆ ಒಂದ್ಸರಿ ಮಾರ್ಬಿಡ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ಡಾಕ್ಟರ್ ಕೇಳಿದೆ, ಏನ್ ಡಾಕ್ಟರ್ ಇದು ಅಂದೆ. ನಗಬೇಕ್ರಿ, ಜನ ನಗ್ತಾ ಇಲ್ಲ, ಇವಾಗ ಮಾತಾಡ್ತಾ ಇಲ್ಲ, ಬಿಸಿಲು ಕಾಯ್ತಾ ಇಲ್ಲ, ಚಳಿ ತಡಿತಾ ಇಲ್ಲ, ಜೊತೆಗೆ ಮಳೆ ಹೋದ್ರೆ ನೆನೀತಾ ಇಲ್ಲ, ಜನರ ಜೊತೆ ಮಾತಾಡ್ತಾ ಇಲ್ಲ, ಅದಕ್ಕೆ ಎಲ್ಲ ರೋಗಗಳು ಅಟ್ಕಾಯಿಸ್ಕೊಂತ ಇದೆ. ಮೊದಲೆಲ್ಲ ಕೆರೆ ಕಟ್ಟೆಗೆ ಶೌಚಾಲಯಕ್ಕೆ ಎಲ್ಲಿ ಹೋಗ್ತಾ ಇದ್ರು? 5 ಕಿಲೋಮೀಟರ್ ನಡ್ಕೊಂಡು ಕೆರೆ ಹತ್ರ ಹೋಗ್ತಾ ಇದ್ರು, ಹೊಳೆ ಹತ್ರ ಹೋಗ್ತಾ ಇದ್ರು. ಬರಬೇಕಾದ್ರೆ 5 ಕಿಲೋಮೀಟರ್ ವಾಕ್ ಮಾಡ್ಕೊಂಡು ಬರ್ತಾ ಇದ್ರು, ಆರೋಗ್ಯ ಚೆನ್ನಾಗಿರ್ತಾ ಇತ್ತು. ಅದಾದ್ಮೇಲೆ ಇದ್ದದ ಕಡೆ ಮಾಡಿದ್ರು ಒಂದು 20 ಹೆಜ್ಜೆ ಟಾಯ್ಲೆಟ್ಗೆ, ಆಮೇಲೆ ಮನೇಲಿ ವಾಸ್ತು ಪ್ರಕಾರ 10 ಹೆಜ್ಜೆ, ಅದಾದ್ಮೇಲೆ ಮಾಸ್ಟರ್ ಬೆಡ್ರೂಮ್ ಎಷ್ಟು ಹೆಜ್ಜೆ ಹೇಳಿ? 1.5 ಹೆಜ್ಜೆ. ಹಿಂಗೆ ಮಲಗಿರ್ತಾರೆ ಹಾಸಿಗೆಯಲ್ಲಿ, ಒಂದು ಕಾಲು ಬಿಡ್ತಾರೆ, ಇಲ್ಲೇ ಟಾಯ್ಲೆಟ್ ತೆಗೆದುಬಿಟ್ಟು ಹಿಂಗೆ ಹೋಗಿ ಹಿಂಗೆ ಕೂತ್ಕೊಂಡು ಕೆಲಸ ಮುಗಿಸಿ ಮತ್ತೆ ಬೋಲ್ಟ್ ತೆಗೆದು 1 ಹೆಜ್ಜೆ ಇನ್ನು ಅರ್ಧ, ಆಮೇಲೆ ಲ್ಯಾಂಡಿಂಗು ಹಾಸಿಗೆಯಲ್ಲಿ. ಇನ್ನು ನೆಕ್ಸ್ಟ್ ಹೆಂಗೆ ಬರ್ಬೋದು? ಮಂಚದ ಕೆಳಗೆ ಫಿಕ್ಸು, ಕೈಗೆ ಒಂದು 4-5 ಆಕ್ಸಿಜನ್ ಹಾಕ್ತಾರೆ ನೋಡಿ, ಪಿ 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 ಅಂತ ಸೌಂಡು. ಹಾಗೆಲ್ಲ ನೀವು ಕೇಳ್ದೆ ನೋಡಿ, ಇದೆ ಸರ್ ಮಂಚದ ಕೆಳಗಡೆ ಟಾಯ್ಲೆಟ್ ನೋಡಿ, ಈ ಥರ ಓಪನ್ ಆಗುತ್ತೆ ನಿಮ್ಗೆ ಸೆನ್ಸ್ ಆದ ತಕ್ಷಣ. ಆಮೇಲೆ ಅದೇ ನೀರು ಹೊಡೆಯುತ್ತೆ, ಟವಲ್ ಇದೆ, ಎಲ್ಲ ಇದೆ, ಎಲ್ಲ ನೀಟ್ ಮಾಡಿ ನೀವು ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ. ಸತ್ಯಣ ಬಿದ್ದಂಗೆ ಹಿಂಗೆ ಬಿದ್ದಿರ್ತಾರಂಗೆಲ್ಲ. ಏನಾಯ್ತು ಏನು ಬಂತು ಒಂದು ಗೊತ್ತಾಗಲ್ಲ. ಫೀಚರ್ ಒಂದು ಕ್ಷಣ ಯೋಚನೆ ಮಾಡಿ. ICU ಪೇಷಂಟ್ಸ್ಗೂ ನಮಗೂ ಏನಾದ್ರು ವ್ಯತ್ಯಾಸ ಇದೆಯಾ? ಇಲ್ಲ. ಅದಕ್ಕೆ ಕೆಲಸ ಮಾಡಬೇಕಂತೆ. ಅವ್ರು ಹೇಳೋದು ಮನೇಲೇ ಶೌಚಾಲಯ ಇರಲಿ, ಡಾಕ್ಟರ್ ಹೇಳಿದ್ದು. ಆದರೆ ಓಡಾಡ್ತಾ ಇದ್ರಲ್ಲ 5-10 ಕಿಲೋಮೀಟರ್, ಎಲ್ಲೋಯ್ತು ಅದು ಮಾಡ್ತಾ ಇಲ್ವಂತೆ, ಮಾಡಬೇಕಂತೆ. ನೋಡಿ, ಅದಕ್ಕೆ ನಾವು ಪ್ರಕೃತಿಗೆ ಒಟ್ಕೋತಾ ಇಲ್ಲ. ಮನುಷ್ಯ ಒಂದು ಪ್ರಾಣಿ, ನಾಯಿನ ಒಂದು ಪ್ರಾಣಿ, ಬೆಕ್ಕು ಒಂದು ಪ್ರಾಣಿ, ಪ್ರಾಣಿ ಪಕ್ಷಿಗಳೆಲ್ಲ ಪ್ರಾಣಿಗಳು, ಪಕ್ಷಿಗಳು. ಆದರೆ ಕೊರೋನಾ ಬಂದಾಗ ಮಾಸ್ಕ್ ಹಾಕೊಂಡಿದ್ದು ಯಾರು? ಮನುಷ್ಯನ ಪ್ರಾಣಿ ಒಬ್ಬ. ಇನ್ನು ಮಿಕ್ಕವು ನಿಮ್ಮ ಮನೆಯಲ್ಲಿರೋ ನಾಯಿ, ಬೆಕ್ಕು, ಇಲಿ, ಹಸು ಒಂದು ಮಾಸ್ಕ್ ಹಾಕೊಳ್ಳಿಲ್ಲ, ಸಾಯ್ಲೂ ಇಲ್ಲ. ಸತ್ತವ್ರು ಯಾರು? ಮನುಷ್ಯರು. ಯಾಕೆ? ಪ್ರಕೃತಿಗೆ ಒಟ್ಕೋತಾ ಇಲ್ಲ. ಒಂಚೂರು ಬಿಸಿಲು ಬಂದ್ರೆ ಮನೆಗೆ ಹೋಗ್ಬಿಡ್ತೀವಿ, AC ಹಾಕೊಂಡು ಕೂತ್ ಬಿಡ್ತೀವಿ. ಗಾಳಿ ಬೀಸಿದ್ರೆ ಮುಚ್ತೀವಿ, ಮಳೆ ಬಂದ್ರೆ ನೆನೆಯಲ್ಲ. ಬಿಸಿಲು ಕಂಡುಬಿಟ್ಟು ನೋಡಿದವಂಗೆ ಪ್ರಶಸ್ತಿ ಕೊಡ್ಬೋದು. ಇದೆಲ್ಲ ನಾನು ಹೇಳ್ತಾ ಇಲ್ಲ, ಡಾಕ್ಟ್ರ್ ಹೇಳುತ್ತೆ. ಅದಕ್ಕೆ ಅದನ್ನೆಲ್ಲ ಪ್ರಕೃತಿಗೆ ಮೈ ಒಟ್ಕೊಳ್ಳಿ. ನಾನು ಒಂದೇ ಒಂದು ಪ್ರಶ್ನೆ ಕೇಳಿದೆ ಡಾಕ್ಟ್ರಿಗೆ, ಡಾಕ್ಟ್ರೇ ಇವತ್ತು BP ಪೇಷಂಟ್ಸ್ ಅಂತ ಬರೀ ಗಂಡಸರೇ ಬಂದವರಲ್ಲ, ಹೆಂಗಸರು ಯಾಕೆ ಬಂದಿಲ್ಲ ಅಂದೆ.
ಹೆಂಗಸ್ರು ಯಾಕ್ರಿ ಬರ್ತಾರೆ? ಬೆಳಿಗ್ಗೆ ಮನೆಯಲ್ಲಿ ಬೆಳಿಗ್ಗೆ ಅರ್ಲಿ ಆಗಿ ಎದ್ದೇಳೋದವರು, ಕಸ ಗುಡಿಸೋದವರು, ರಂಗೋಲಿ ಹಾಕೋದವರು, ತಿಂಡಿ ಮಾಡೋದು, ಕಾಫಿ ಲೆಸ್ಸು ಪ್ಲಸ್ಸು, ಮನೆಯವ್ರ ತಿಂಡಿ, ವರ್ಕಿಂಗ್ ವುಮೆನ್ ಆಗಿದ್ರು ಅಡುಗೆ ಮಾಡಿ ಮಧ್ಯಾಹ್ನದವರೆಗೆ ತಾವು ಹಾಕೊಂಡು ಎಲ್ಲ ಹೋಗ್ತಾರೆ. ಇಷ್ಟೆಲ್ಲ ಕೆಲಸಗಳು ಮಾಡೋಂಥ ಹೆಣ್ಮಕ್ಳು ಒಂದು ಚಪ್ಪಾಳೆ ತಟ್ರಪ್ಪ ನಿಮ್ಮ ತಾಯಂದ್ರಿಗೆ. ಎಷ್ಟು ಕೆಲಸ ಮಾಡ್ತಾರೆ ನೋಡ್ರಿ. ಅದಕ್ಕೆ ಅವ್ರಿಗೆ ಹೆಣ್ಮಕ್ಳಿಗೆ ಬಹು ಬೇಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ವಂತ ಹೆಣ್ಮಕ್ಳಿಗೆ. ಇನ್ನೂ ಒಂದ್ಸರಿ ಜೋರಾಗಿ ತಟ್ಕೊಂಡ್ಬಿಟ್ಟಿದ್ದೀವಿ. ನಾನು ಡಾಕ್ಟ್ರ್ ಕೇಳಿದೆ, ಹಾಗಾದ್ರೆ ಗಂಡಸರು ಅಂದೆ. ಗಂಡಸರಿಗೆ ಗೊತ್ತಲ್ಲ ಗೋಪಿ ಅವರೇ, ಬೆಳಿಗ್ಗೆ ಎದ್ದು ಬಾಯಿ ತೊಳಿಯೆಲ್ಲ 9 ಟೀ ಕುಡಿತವೆ. ರಾತ್ರಿ ಆದರೆ ಕೆಲವರು ಆ ಕಡೆ ಹೋಗಿ 9 ಟೀ ಹೊಡಿತಾರೆ. ಅದರ ಜೊತೆ ಕಬಾಬು ಕರಾಬು ಮಿಕ್ಸರ್ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಇತ್ತೀಚಿನ ದಿನಗಳಲ್ಲಿ ಗಂಡಸರು 25-30 ವರ್ಷಕ್ಕೆ ನಿಗರ್ಕಂತವ್ರೆ ಎಂದರು. ಆಗ ನನಗೆ ಜ್ಞಾಪಕ ಬಂತು ಫ್ಲೆಕ್ಸ್. ಯಾವ ಫ್ಲೆಕ್ಸು? ಅದು ಯಾರು ಮಾಡಿದ್ರೂ ಗೊತ್ತಿಲ್ಲ. ಶ್ರದ್ಧಾಂಜಲಿ ಫ್ಲೆಕ್ಸ್ಗಳು. ಏನ್ ಚೈನ್ ಹಾಕೊಂಡು ಕಾರ್ ಮೇಲೆ ಹಿಂಗೆ ಕೂತಿರ್ತಾನೆ. ರಂಗಧಾಮ 38 ವರ್ಷ ಮತ್ತೆ ಹುಟ್ಟಿ ಬಾಯ್ ಗೆಳೆಯ. ಲವ್ ಏನಾಗಿತ್ತು ಅವ್ನಿಗೆ? ಹಾರ್ಟ್ ಅಟ್ಯಾಕ್. ಆ ಕಡೆಯಿಂದ ಸುರೇಶ್ 28 ವರ್ಷ ಮತ್ತೆ ಹುಟ್ಟಿ ಬಾಯ್ ಗೆಳೆಯ, ಕುದುರೆ ಮೇಲೆ ಕೂತಿರ್ತಾನೆ. ಇನ್ನೊಬ್ಬ ಪಾಪ ಏನ್ ಗ್ಲಾಸ್ ಹಾಕೊಂಡು ಹಿಂಗೆ ನೋಡ್ತಾ ಇದ್ದಾನೆ. ಸಂದೀಪ